ವಿಶಿಷ್ಟವಾಗಿ ಸಾಧನೆಗೈದಿರುವ ಅಥಣಿಯ ಖ್ಯಾತ ನ್ಯಾಯವಾದಿ ಕೆ ಮಂಜುಳಾ ಅವರ 57ನೇ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಜರುಗಿತು. ನ್ಯಾಯಕ್ಕೆ ಸಂಬಂಧಪಟ್ಟ ಬಡವರ ಯಾವುದೇ ಕೇಸ್ ಬಂದರೂ ಕೂಡ ಅವರಿಗೆ ಉಚಿತವಾಗಿ ನ್ಯಾಯ ಕೊಡಿಸುವುದರ ಜೊತೆಗೆ ಅವರ ಕುಟುಂಬಕ್ಕೆ ಹಣದ ಸಹಾಯ ಮಾಡುವ ರಾಜ್ಯದ ಏಕೈಕ ನ್ಯಾಯವಾದಿ ಅಂತಲೂ ಕೆ ಮಂಜುಳಾ ಅವರು ಫೇಮಸ್. ಅಷ್ಟೇ ಅಲ್ಲದೆ ಬಡ ನಿರ್ಗತಿಕ ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ, ಶೈಕ್ಷಣಿಕ ಸಂಸ್ಥೆಗಳಿಗೆ, ಮಠಮಾನ್ಯಗಳಿಗೆ ಸಹಾಯ ಹಸ್ತ ನೀಡುವಲ್ಲಿಯೂ ಮುಂಚೂಣಿಯಲ್ಲಿರುವ ಅಥಣಿಯ ಸರಳ ಸಜ್ಜನಿಕೆಯ ನ್ಯಾಯವಾದಿ ಕೆ ಮಂಜುಳಾ ಅವರದ್ದಾಗಿದೆ. ಹೀಗೆ ಹಲವು ಸಮಾಜ ಸೇವೆ ಮೂಲಕ ಮನೆ ಮಾತಾಗಿರುವ ಅವರು ವಕೀಲರು, ಪತ್ರಕರ್ತರು ಹಾಗೂ ಅಪಾರ ಪ್ರಮಾಣದ ಗೆಳೆಯರ ಬಳಗದ ಮಧ್ಯೆ ತಮ್ಮ 57ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭ ಪುರಸಭಾ ಸದಸ್ಯ ರಾಜಶೇಖರ್ ಗುಡುಗುಡಗಿ ಮಾತನಾಡಿ, ನ್ಯಾಯವಾದಿ ಕೆ ಮಂಜುಳಾ ಅವರ ಜನಪರ ಸೇವಾ ಕಾರ್ಯಗಳು ನಮಗೆಲ್ಲ ಮಾದರಿ. ತಮ್ಮ ವಕೀಲ ವೃತ್ತಿಯೊಂದಿಗೆ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಹಾಗೂ ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ದೀಪಾವಳಿ ಹಬ್ಬದ ಸಂದರ್ಭದಲ್ಲೂ ಕೂಡ ತಮ್ಮ ಮನೆಯವರ ಜೊತೆಗೆ ನೂರಾರು ಬಡ ಕುಟುಂಬಗಳಿಗೆ ಬಟ್ಟೆ, ಸಿಹಿ ಹಂಚಿಕೆ ಮಾಡಿದ್ದಾರೆ. ಈ ರೀತಿಯ ಸಮಾಜಮುಖಿ ಕಾರ್ಯಗಳು ನಮಗೆಲ್ಲ ಮಾದರಿ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಮಂಜುಳಾ ವಕೀಲರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಂಜುಳಾ ವಕೀಲರು ಭಾಳ ಸಾಮಾಜಿಕ ಕಳಕಳಿ ಉಳ್ಳವರು ಮತ್ತು ಬಡವರ ಬಗ್ಗೆ ಭಾಳ ಕಾಳಜಿ, ಬಡ ವಿದ್ಯಾರ್ಥಿಗಳಿಗೆ ಭಾಳ ವಿದ್ಯಾರ್ಥಿ ವೇತನ ಕೊಡುವುದಾಗಲಿ, ರೋಗಿಗಳಿಗೆ ಎಲ್ಲ ಸಹಾಯಧನ ಮಾಡೋದಾಗಲಿ, ಬಡವರ ಬಗ್ಗೆ ಭಾಳ ಕಾಳಜಿ ಮತ್ತು ಸಾಮಾಜಿಕ ಕಳಕಳಿ ಉಳ್ಳವರು ಮತ್ತು ಮುರುಗೇಂದ್ರ ಶಿವಯೋಗಿಗಳ ಭಕ್ತರು ಮತ್ತು ಸಾಮಾಜಿಕ ಬಗ್ಗೆ ಭಾಳ ಕಾಳಜಿ ಉಳ್ಳವರು. ವಕೀಲ ವೃತ್ತಿ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲೂ ಭಾಳ ಮುಂಚೂಣಿಯಲ್ಲಿದ್ದವರು ಅದಾರು. ಸಾಮಾಜಿಕ ಕಾರ್ಯಗಳಲ್ಲಿ ಎಲ್ಲ ಮುನ್ನಡೆಯಲ್ಲಿರ್ತಾರೆ. ಎಲ್ಲ ಕಡೆ ಎಲ್ಲ ಕಾರ್ಯಗಳಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೋ. ಜನಪ್ರಿಯತೆ ಐತಿ. ಅವ್ರಿಗೆ ಇನ್ನ ದೇವ್ರ ಆಯುಷ್ಯ ಆರೋಗ್ಯ ಒಳ್ಳೇದು ಕೊಡ್ಲಿ ಅಂತ ಹೇಳಿ ದೇವ್ರಲ್ಲಿ ಪ್ರಾರ್ಥನೆ. ಇನ್ನು 57ನೇ ಹುಟ್ಟುಹಬ್ಬ ಆಚರಿಸಿಕೊಂಡ ಕೆ ಮಂಜುಳಾ ಅವರು ಕೂಡ ಮಾತನಾಡಿ, ನಾವು ಬರುವಾಗ ಏನನ್ನು ತಂದಿಲ್ಲ, ಹೋಗುವಾಗ ಏನನ್ನು ಒಯ್ಯುವುದಿಲ್ಲ. ಬಂದು ಹೋಗುವ ನಡುವೆ ನಾವು ಸಮಾಜ ಸೇವೆ ಮಾಡಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತೆ. ವರ್ಷದ ದುಡಿಮೆ ಅರ್ಧದಷ್ಟು ಭಾಗದ ಹಣವನ್ನು ಸಮಾಜ ಸೇವೆಗೆ ಬಳಸುವುದರ ಜೊತೆಗೆ ಪ್ರತಿ ವರ್ಷ ಕೂಡ ಯಾವುದೇ ಒಂದು ಪ್ರಚಾರ ಗಿಟ್ಟಿಸಿಕೊಳ್ಳಲಾರದೆ ಎಲ್ಲ ವರ್ಗದ ಜನರಿಗೆ ಸಹಾಯ ಸಹಕಾರ ಮಾಡ್ತಾ ಬಂದಿದ್ದೇನೆ. ಇನ್ನು ಮುಂದೆ ಕೂಡ ಇದೇ ರೀತಿ ಸಮಾಜ ಸೇವೆಯಲ್ಲಿ ನಾನು ತೊಡಗಿಸಿಕೊಳ್ತೀನಿ. ನನ್ನ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಅಂತ ತಿಳಿಸಿದ್ರು. ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬದ ನಿಮಿತ್ತ ನನ್ನ ಆತ್ಮೀಯ ಸ್ನೇಹಿತರು ಬಂದು ಇವತ್ತು ನನ್ನ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಇಷ್ಟೇ ಬಯಸುದು ನಾವು ಜೀವ ಹಿಂದಿರ್ತಿತ್ತು, ನಾಳೆ ಇರ್ತದೋ ಮಹತ್ವ ಅಲ್ಲ. ನಾವು ಇರುವವರೆಗೆ ಸಮಾಜಕ್ಕೆ ನಾವು ಏನು ಕೊಟ್ಟಿವಿ, ಸಮಾಜದಿಂದ ನಾವು ಏನು ಪಡ್ಕೊಂಡಿವಿ, ಅದ ಮುಖ್ಯ. ಅದಕ್ಕೆ ಶಿವಯೋಗಿಗಳ ಜನರ ಸೇವೆ ಮಾಡಕ್ಕೆ ನಮಗೆ ಅವಕಾಶ ಕೊಟ್ಟಾರ ಈ ಪುಣ್ಯ ಭೂಮಿಯಲ್ಲಿ. ಅದನ್ನ ಅವಕಾಶನ ಒಳ್ಳೆಯ ರೀತಿಯಿಂದ ನಾವು ಉಪಯೋಗ ಮಾಡ್ಕೋಬೇಕಂತ ನನ್ನ ಆಸೆ ಐತಿ. ಮತ್ತೆಲ್ಲರೂ ನನ್ನ ಆತ್ಮೀಯ ಮಿತ್ರರು ಇವತ್ತು ಮುಂಜಾನೆ ಹಿಡ್ಕೊಂಡು ಸಾಯಂಕಾಲವರೆಗೆ ಸಾಕಷ್ಟು ವಿಶ್ ಮಾಡಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹಾಗೂ ನನ್ನ ಎಲ್ಲ ಕುಟುಂಬದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿವಸ ನಮ್ಮ ವಕೀಲ ಬಾಂಧವರು ಸಹ ಒಂದು ಸಂಘ ಹಾಲದಲ್ಲಿ ಎಲ್ಲ ಹಿರಿಯ ನ್ಯಾಯವಾದಿಗಳು ಹಾಗೂ ಎಲ್ಲ ನ್ಯಾಯಾಲಯದ ಸಿಬ್ಬಂದಿಗಳು ಸಹ ಇವತ್ತು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿ ಅವರೂ ಸಹ ನಮಗೆ ಶುಭವನ್ನು ಕೋರಿದ್ದಾರೆ. ನಮ್ಮ ಸಂಘದ ಸದಸ್ಯರಿಗೆ, ಹಿರಿಯರಿಗೆ, ನನ್ನ ಕಿರಿಯ ಆತ್ಮೀಯ ಮಿತ್ರರಿಗೆ ಅವರಿಗೂ ಸಹ ನನ್ನ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು. ಇನ್ನು ಬೆಳಿಗ್ಗೆಯಿಂದಲೇ ಅವರ ಸಹೋದ್ಯೋಗಿಗಳು, ಸಾಮಾಜಿಕ ಕಾರ್ಯಕರ್ತರು ಅವರ ನಿವಾಸಕ್ಕೆ ಧಾವಿಸಿ ಜನ್ಮದಿನದ ಶುಭವನ್ನ ಕೋರಿದ್ರು. ಈ ಸಂದರ್ಭ ನ್ಯಾಯವಾದಿ ಸಂಘದ ಅಧ್ಯಕ್ಷರಾದ ನಿಂಗಪ್ಪ ಕೋಕಲೆ, ಉಪಾಧ್ಯಕ್ಷರಾದ ಬಸವರಾಜ್ ಡಿಂಗಿ, ನ್ಯಾಯವಾದಿಗಳಾದ ಆರ್.ಕೆ. ದೇಸಾಯಿ, ಎಸ್.ಎ. ಪಾಟೀಲ, ಬಿ.ಬಿ. ಹೋನಗೌಡರ, ಪಿ.ಪಿ. ಹಂಚಿಬಟ್ಟಿ, ಎಸ್.ಎಸ್. ಪಾಟೀಲ, ಆರ್.ಎಂ. ಭೋಸಲೆ, ಬಿ.ಬಿ. ಬಿಸ್ಲಾಪುರ, ಘೋಷಿಸಿದ ಕೊಬ್ರಿ, ಶ್ರೀಕಾಂತ ಪೂಜಾರಿ, ಶಂಕರ ಮಠಪ್ಪನವರ್, ಸುನೀಲ ಸಂಖ, ಟಿ.ಬಿ. ಟಕ್ಕಣ್ಣನವರ್, ಸುಶೀಲ್ ಕುಮಾರ್ ಪತ್ತಾರ ಹಾಗೂ ಕಿರಿಯ ನ್ಯಾಯವಾದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.